ನೀವು ಈ ಒಂದು ಆಧ್ಯಾತ್ಮಿಕತೆ ಇರ್ಬೋದು ಅಥವಾ ಡಿವೋಷನ್, ಇದು ಯಾವಾಗ ನೀವು ಬಿಲೀಫ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಯಾವ ಏಜಲ್ಲಿ? Today's episode is guided by two voices. ಸ್ವಾಮಿ ಫೋಟೋದಿಂದ ಒಂದು ಹೂ ಬಿತ್ತು, ಇಸ್ ಬ್ಲೆಸ್ಡ್ ಅಂತ. ಈಗ ಸ್ಪಿರಿಚುಯಾಲಿಟಿ ಮಾಡಬೇಕು ಅಂತ ಹೇಳ್ತೀರಾ, ಇದರಿಂದ ನಮಗೇನು ಲಾಭ? ವೈ ಶುಡ್ ದ ಯೂತ್ಸ್ ಫಾಲೋ ಸ್ಪಿರಿಚುಯಾಲಿಟಿ ಆಸ್ ಸಚ್? ಪರ್ಮನೆಂಟ್ ಹ್ಯಾಪಿನೆಸ್. ನೀವು ನಂಬಿದ ದೇವರು ನಿಮ್ಮನ್ನು ರಕ್ಷಣೆ ಮಾಡಿದ್ದಾರೆ. ಹೀಗೆ ಒಂದ್ಸಲ ನಾನು ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ಮನೆಯಲ್ಲಿ ಏನೋ ಸೌಂಡ್ ಕೇಳ್ತಾ ಇದೆ ಅಂತ ಹೇಳಿ ನಾನು ವಿಂಡೋ ಓಪನ್ ಮಾಡಿ ನೋಡಿದಾಗ ಎಲ್ಲ ಸಮಿತಿಗಳಲ್ಲಿ ಸ್ಪ್ರೆಡ್ ಆಗಿದೆ. ನಾನು ಆಲ್ಮೋಸ್ಟ್ ಅವಾಗ ಸ್ವಲ್ಪ ಜನರಿಗೆ ಗೊತ್ತಿದ್ದೆ, ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಬಿಕಾಸ್ ಆಫ್ ಅವ್ರದ್ದೆಲ್ಲರದ್ದು ನಾಮಸ್ಮರಣೆ, ಪ್ರೇಯರ್ಸ್, ಇದರಿಂದಾನೇ ನಾನು ವಾಪಸ್ ಬಂದಿರೋದು. ಸಿ ದಟ್ಸ್ ದ ಬ್ಯೂಟಿ ಆಫ್ ಸ್ಪಿರಿಚುಯಾಲಿಟಿ. ಆಧ್ಯಾತ್ಮಿಕತೆ ಅಂದರೆ ದೇವರನ್ನು ನಂಬಿದವರಿಗೆ ಎಷ್ಟು ದೇವರು ಕೈ ಹಿಡಿತಾ ನಮಗೆ. ಆ್ಯಕ್ಚುಲಿ ಅದಾದ ನಂತರ ನನ್ನ ಲೈಫ್ ಫುಲ್ ಈ ಥರ ಆಗೋಯ್ತಾ, ಇಷ್ಟು ಕಂಡೀಷನ್ನಲ್ಲಿದ್ದೀನಿ, ಕ್ರಿಟಿಕಲ್, ತುಂಬ ಕ್ರಿಟಿಕಲ್. ಮೈ ಫಸ್ಟ್ ಕ್ವಶನ್ ಇಸ್, ಈಗ ಸ್ಪಿರಿಚುಯಾಲಿಟಿ ಮಾಡಬೇಕು ಅಂತ ಹೇಳ್ತೀರಾ, ಇದರಿಂದ ನಮಗೇನು ಲಾಭ? ಕಾನ್ಸಿಯಸ್ ಬಂತಲ್ಲ, ಆ ಕಾನ್ಸಿಯಸ್ ಬಂದಾಗ ನಿಮಗೆ ದೇವರು ನಿಮ್ಮನ್ನು ಕಾಪಾಡಿದಂತ ಅನ್ಸ್ಬಿಡುತ್ತಾ? ಏನೇನೋ ಗೊತ್ತಿಲ್ಲ, ಹಾಕಿದ ನಂತರ ನಾನು ಅನ್ಕಾನ್ಷಿಯಸ್. ಲೇಬರ್ ರೂಮಿಗೆ ಹೋಗೋ ತನಕ ಸರಿ ಇದ್ದೆ. ಸೊ ಹೀಗೆ ಕೆಲವೊಂದಷ್ಟು ಇನ್ಸಿಡೆಂಟ್ಗಳು. ಏನಿದು ಬಾಲ ವಿಕಾಸ? ಇದರಿಂದ ನಮಗೇನು ಲಾಭ? ಪ್ರೇಮ ಸ್ವರೂಪುಲಾರ. Om Shri Sai Ram. Welcome to the second episode of Satyam Inspires, where experience meets divinity. Today's episode is guided by two voices. First, our anchor Shri Arvind Gagan, an entrepreneur, actor, the anchor of Satyam Inspires series, and most importantly, a Sai devotee. And our second voice is Srimati Nayana Shivkumar, an MCom graduate. At present runs Health and Wellness Center at Mangaluru, and most importantly, she is an ardent devotee of Swami since 15 years. Let's hear as she shares her journey of values, spirituality and experience. Let's experience this with us. Sai Ram. Sai Ram to all of you. ನಾನು ನಿಮ್ಮ ಅರವಿಂದ್ ಗಗನ್. ಸತ್ಯಂ ಇನ್ಸ್ಪೈರ್ಸ್ ಈ ಸಂಚಿಕೆಯಲ್ಲಿ ನನ್ನ ಜೊತೆ ನಯನಾ ಶಿವಕುಮಾರ್ ಅವರಿದ್ದಾರೆ. ನಯನಾ ಶಿವಕುಮಾರ್ ಅವರು, ವೆಲ್ಕಮ್ ಟು ಶೋ. ಥ್ಯಾಂಕ್ ಯು. ಸಾಯಿರಾಮ್. ಸಾಯಿರಾಮ್. ನೀವು ಈ ಒಂದು ಆಧ್ಯಾತ್ಮಿಕತೆ ಇರ್ಬೋದು ಅಥವಾ ಡಿವೋಷನ್, ಇದು ಯಾವಾಗ ನೀವು ಬಿಲೀಫ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಯಾವ ಏಜಲ್ಲಿ? ಆಫ್ಟರ್ ಮ್ಯಾರೇಜೇ ನನಗೆ ಆಧ್ಯಾತ್ಮಿಕತೆ ಬಗ್ಗೆ ಬಿಲೀಫ್ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದು. ಯಾವ ಘಟನೆ ಅದು ನೀವು ಬಿಲೀಫ್ ಮಾಡಬೇಕು ಅನಿಸ್ತು ನಿಮಗೆ? ಆಫ್ಟರ್ ಮ್ಯಾರೇಜ್ ಮನೆಯಲ್ಲಿ ಭಜನೆಗಳು ಇದೆಲ್ಲ ಆಗ್ತಾ ಇದ್ದಾಗ ನನಗೆ ಏನೋ ಹಾಗೆ ಒಂದು ಮನಸ್ಸಿಗೆ ಅನ್ನಿಸಿ, ಆ್ಯಂಡ್ ಕೆಲವೊಂದಷ್ಟು ನನಗೆ ಆದಂತಹ ಕೆಲವೊಂದು ಇನ್ಸಿಡೆಂಟ್ಸ್ಗಳೆಲ್ಲ, ಸೊ ಇದರಿಂದ ಆಧ್ಯಾತ್ಮಿಕತೆ. ಸೊ ಇದು ನಿಮಗೆ ಹಸ್ಬೆಂಡ್ ಫ್ಯಾಮಿಲಿಯಿಂದ ಇನ್ಫ್ಲೂಯೆನ್ಸ್ ಆಗಿದ್ದು? ಸೊ ನೀವು ಬೈ ಬರ್ತ್? ಇಲ್ಲ, ಬೈ ಬರ್ತ್ ಇಲ್ಲ. ಹಸ್ಬೆಂಡ್ ಫ್ಯಾಮಿಲಿಯಲ್ಲಿ ಹಸ್ಬೆಂಡ್ ಸ್ವಾಮಿಯ ಸ್ಕೂಲ್ಸಲ್ಲಿ ಓದಿದ್ದು, ಅತ್ತೆ ಸ್ವಾಮಿಯ ಸ್ಕೂಲ್ಸಲ್ಲಿ ಓದಿದ್ದು, ಆ್ಯಂಡ್ ಅವರ ಅಪ್ಪ, ಸೊ ಹೀಗೆ ಅಲ್ಲಿಂದಲೇ ಅದು ಅವರಿಗೆ ಇತ್ತು. ಹಾಗೆ ಹಸ್ಬೆಂಡ್ ಫ್ಯಾಮಿಲಿಯಿಂದನೇ ನನಗೆ. ಓಕೆ, ಸೊ ನೀವು ಆಳವಾಗಿ ಅದನ್ನು ಬಿಲೀಫ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಓಕೆ, ಅದನ್ನು ನಂಬಲೇಬೇಕು. ಈಗ ಅವ್ರು ಹೇಳ್ತಾರೆ, ಹಸ್ಬೆಂಡ್ ಹೇಳ್ತಾರೆ ಅಂತ ನೀವು ಫಾಲೋ ಮಾಡೋದು ಒಂದು, ಯಾಕಂದರೆ ಮ್ಯಾರೇಜ್ ಆದಮೇಲೆ ಮೋಸ್ಟ್ ಆಫ್ ದ ಲೇಡೀಸ್ ಆ ಥರ ಇರ್ತಾರೆ. ಸೊ ಆದರೆ ನಿಮಗೆ ನಿಮ್ಮದೇ ಆದ ಒಂದು ಬಿಲೀಫ್ ಬಂತಲ್ಲ, ಅದು ಯಾವಾಗ? ಅದು ಆ್ಯಕ್ಚುಲಿ ನನಗೆ ಒಂದು ಮ್ಯಾರೇಜ್ ಆದ ನಂತರ, ಫಸ್ಟ್ ಮಗು ಆದ ನಂತರ, ಆ್ಯಂಡ್ ಸೆಕೆಂಡ್ ಮಗು ಆದ ನಂತರ, ಸೊ ಹೀಗೆ ಕೆಲವೊಂದಷ್ಟು ಇನ್ಸಿಡೆಂಟ್ಗಳು. ಈಗ ಮಗು ಆದ ನಂತರ ಆ ಮಗುವನ್ನು ಬಾಲವಿಕಾಸಕ್ಕೆ ಕರ್ಕೊಂಡು ಹೋಗುವಾಗ ಆಗಿರ್ಬೋದು, ಫಸ್ಟ್ ಮಗುವನ್ನು, ಆ್ಯಂಡ್ ಹೀಗೆ ಗೊತ್ತಾಗ್ತಾ ಹೋದದ್ದು, ಆ್ಯಂಡ್ ಬಿಲೀಫ್ ಕೂಡ ಸ್ಟಾರ್ಟ್ ಆಗಿತ್ತು. ನೀವು ಇದನ್ನು ನಂಬೋಕ್ಕಿಂತ ಮೊದಲು, ಅಥವಾ ಈ ಆಧ್ಯಾತ್ಮಿಕತೆ, ಡಿವೋಷನ್, ಅಥವಾ ಯುವರ್ ಎ ಸೈ ಡಿವೋಟಿ, ನೋ ಡೌಟ್, ಆ್ಯಂಡ್ ಅದನ್ನು ನಂಬೋಕ್ಕಿಂತ ಮೊದಲು ನೀವು ಇದನ್ನು ಏನಂತ ತಿಳ್ಕೊಂಡಿದ್ದೀರಾ? ಆ್ಯಕ್ಚುಲಿ ಸುಮ್ಮನೆ ನಂದು
ಕಾಲೇಜ್ ಡೇಸ್ ತನಕ ಎಲ್ಲ ನನಗೆ ಆಧ್ಯಾತ್ಮಿಕತೆ ಅದು ಇದು ಎಲ್ಲ ಯಾವುದು ದೇವರಿಗೊಂದು ನಮಸ್ಕಾರ ಮಾಡೋದಾಗಲಿ ಅಥವಾ ಯಾವುದಾದ್ರೂ ಶ್ಲೋಕಗಳು ಹೇಳೋದಾಗಲಿ ಇದು ಯಾವುದು ಕೂಡ ಅಮ್ಮ ವ್ರತಗಳು ಅದು ಇದು ಅಂತ ಮಾಡ್ತಾಯಿದ್ರು. ಬಟ್ ನನಗೆ ಅದರಲ್ಲಿ ಯಾವುದರಲ್ಲಿ ಕೂಡ ಇಂಟ್ರೆಸ್ಟ್ ಅಂತಲೂ ಇರಲಿಲ್ಲ, ಎಂಥದೂ ಇಲ್ಲ. ಬಟ್ ಯಾವಾಗ ಫಸ್ಟ್ ಪಿ ಯು ಆ್ಯಂಡ್ ಸೆಕೆಂಡ್ ಪಿ ಯು ಅಲ್ಲಿ ಒಂದೆರಡು ಸಬ್ಜೆಕ್ಟ್ ನಂದು ಫೇಲ್ ಆಯಿತು. ಅದ್ರ ನಂತರ ಈ ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡು ಏನೋ ವ್ರತಗಳು ಮಾಡ್ತಾಯಿದ್ರು. ಅಂದರೆ ಸಂಕಷ್ಟ ಚತುರ್ಥಿ ಅಥವಾ ಅದನ್ನೋ ರಾಘವೇಂದ್ರ ಮಠದಲ್ಲಿ ರೌಂಡ್ ಹಾಕೋದು, ಸೊ ಈ ಥರದ್ದೆಲ್ಲ ಮಾಡ್ತಾಯಿದ್ದಾಗ ಏನೋ ಒಂದು ಚೂರು ಮಾಡೋಕ್ಕೆ ಅಂತ ಹೋಗ್ತಾಯಿದ್ದೆ. ಆ್ಯಂಡ್ ಸೆಕೆಂಡ್ ಪಿ ಯು ಟೈಮಲ್ಲಿ ಆ್ಯಕ್ಚುಲಿ ನನಗೆ ಸ್ವಾಮಿ ಬಗ್ಗೆ ಅಂತ ಹೇಳಿ, ಅಂದರೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ, ಜಸ್ಟ್ ಫೋಟೋ ನೋಡಿ ಅಂತ ಗೊತ್ತಾಗಿದ್ದು ಇಸ್ ನನ್ನ ಒಬ್ಬರು ಲೆಕ್ಚರರ್, ನನಗೆ ಫಿಸಿಕ್ಸ್ ಲೆಕ್ಚರರ್ ಅವರು, ಲೇಡಿ, ಅವ್ರದ್ದು ಫುಲ್ ಕರ್ಲಿ ಹೇರ್. ಆ್ಯಂಡ್ ಅವರು ನನಗೆ ಒಂದ್ಸಲ ನಾನು ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ಮನೆಯಲ್ಲೇನೋ ಸೌಂಡ್ ಕೇಳ್ತಾ ಇದೆ ಅಂತ ಹೇಳಿ ನಾನು ವಿಂಡೋ ಓಪನ್ ಮಾಡಿ ನೋಡಿದಾಗ ಅವರು ತಾಳ ಹಾಕ್ಕೊಂಡು ಸಾಂಗ್ ಹೇಳ್ಕೊಂಡು, ನಂಗೆ ಅದು ಭಜನೆ ಅಂತಲೂ ಗೊತ್ತಿಲ್ಲ, ಸಾಂಗ್ ಹೇಳ್ಕೊಂಡು ಇವರು ಸೆಕೆಂಡ್ ಪಿ ಯು ನಂದು ಲೆಕ್ಚರರ್ ರೋಡಲ್ಲಿ. ಸೊ ಅವರು ಅರ್ಲಿ ಮಾರ್ನಿಂಗ್ ಟೈಮಲ್ಲಿ, ನಂಗೆ ಅರ್ಲಿ ಮಾರ್ನಿಂಗ್ ನನ್ನ ಟೈಮ್ ನೋಡಿಲ್ಲ, ನನಗೆ ಕಾಣಿಸಿದ್ದು ಕತ್ಲೆ ಇದೆ, ಇವ್ರು ರಾತ್ರಿ ತಾಳ ಹಾಕೊಂಡು ಎಲ್ಲಿಗೆ ಏನು ಹೋಗ್ತಾ ಇದ್ದಾರಪ್ಪ ಅಂತ ಹೇಳಿ ಹಾಗೆ ನೋಡಿದ್ದು. ಆ್ಯಂಡ್ ಆವಾಗ ಕನೆಕ್ಟ್ ಆಗಿದ್ದು ಅಣ್ಣ ಪರ್ತಿಗೆ. ನನ್ನ ಚಿಕ್ಕಪ್ಪ ಅವರದ್ದು ಫ್ಯಾಮಿಲಿ ಸ್ವಾಮಿ ಡಿವೋಟಿ, ಬಟ್ ನಾನೇನು ಅವ್ರ ಮನೆಗೆ ಜಾಸ್ತಿ ಹೋಗ್ತಾ ಇರಲಿಲ್ಲ, ಸೊ ಇದೇನೂ ಗೊತ್ತಿಲ್ಲ ನನಗೆ, ಸ್ವಾಮಿ ಬಗ್ಗೆನೂ ಏನೂ ಗೊತ್ತಿಲ್ಲ. ಅಣ್ಣ ಪರ್ತಿಗೆ ಹೋಗ್ತಾ ಇದ್ದ ಅವರೊಟ್ಟಿಗೆ ಅಂತ ಒಂದೆರಡು ಸಲ ಹೋಗಿದ್ದಾನೆ ಅಣ್ಣ. ಏನು ರೆಗ್ಯುಲರ್ ಆಗಿ ಅಣ್ಣನೂ ಹೋಗ್ತಾ ಇರಲಿಲ್ಲ. ಅಣ್ಣನಿಗೆ ಸ್ವಾಮಿ ಅಂದರೆ ಏನೋ ಒಂಥರ ಇಷ್ಟ, ಅಲ್ಲಿದು ಡಿಸಿಪ್ಲಿನ್ ಅಣ್ಣನಿಗೆ ತುಂಬ ಇಷ್ಟ. ಇದು ನಮ್ಮಲ್ಲಿ ಇರಲಿಲ್ಲ ಚಿಕ್ಕದ್ರಿಂದಾನೇ ಆ ಥರದ್ದೇನು ದೊಡ್ಡ ಡಿಸಿಪ್ಲಿನ್ ಅಂತ. ಬಟ್ ಅಪ್ಪ ತುಂಬ ಶಿಸ್ತು, ಬಟ್ ನಾವು ಯಾರೂ ಫಾಲೋ ಮಾಡ್ತಾ ಇರಲಿಲ್ಲ. ಸೊ ಇದರಿಂದಾಗಿ ನನಗೆ ಅಣ್ಣ ಅಲ್ಲಿ ಹೋಗಿ ಬರುವಾಗ ಒಂದೆರಡು ಪೆನ್ಗಳು ನನಗೆ ಸ್ವಾಮಿದು ತಂದು ಕೊಟ್ಟಿದ್ದೆ. ಅದರಲ್ಲಿ ಸ್ವಾಮಿಯದ್ದು ಫೋಟೋನ ನೋಡಿದ್ದೆ ಅಷ್ಟೇ. ಸೊ ಆಗ ಹೇಳಿದ್ದು ನಾನು, ಆ ಮೇಡಮ್ ಅಲ್ಲಿ ಏನು ತಾಳ ಹಾಕ್ಕೊಂಡು ಹೋಗ್ತಿದ್ದಾರೆ, ಅಣ್ಣ ಹೇಳಿದ್ದ ಅಲ್ಲಿ ಭಜನೆ ಇರುತ್ತೆ ಅಂತೆಲ್ಲ, ಪರ್ತಿಯಲ್ಲಿ ಭಜನೆ ಇರುತ್ತೆ, ಅದಾದ ನಂತರ ಊಟ ಆಗಿ ಬರೋದು, ಈ ಥರ ಎಲ್ಲ ಅಣ್ಣ ಹೇಳಿದ್ದ. ಸೊ ನನಗೆ ಕನೆಕ್ಟ್ ಆಗಿದ್ದು ಅವ್ರು ಗುಂಗುರು ಕೂದಲು, ಇವರು ಗುಂಗುರು ಕೂದಲು, ಸೊ ಅದಕ್ಕೆ ಕನೆಕ್ಟ್ ಆಗಿದೆ ಇವರಿಗೆ, ಅದಕ್ಕೆ ಏನೋ ತಾಳ ಹಾಕ್ಕೊಂಡು ಹೋಗ್ತಾ ಇದ್ದಾರಲ್ಲಿ ಅಂತ ಹೇಳಿ ನನಗೆ ಅನಿಸಿದ್ದು. ಸೊ ಇಷ್ಟೇ, ಆಧ್ಯಾತ್ಮಿಕತೆ ಅಂತ ಏನೋ ಭಾರಿ ಗೊತ್ತಿದ್ದು ಅಂತ ಇಲ್ಲ. ಈ ಒಂದು ಬಿಲೀಫ್ಗಿಂತ ಮೊದಲು ನಿಮ್ಮ ತಲೆಯಲ್ಲಿ ಇದ್ದದ್ದು ಈ ಥರ, ಅದೊಂದು ಅವರೊಬ್ಬರು ಯಾರೋ ಗುಂಗುರು ಕೂದಲವರು ಅಲ್ಲಿ ಇದ್ದಾರೆ ಪರ್ತಿಯಲ್ಲಿ, ಆಮೇಲೆ ಅದು ನಗರ ಸಂಕೀರ್ತನೆ ಆ ಥರ ಕಾರ್ಯಕ್ರಮ ಅಂತ ಕೂಡ ಗೊತ್ತಿಲ್ಲ ನಿಮಗೆ. ಇವ್ರು ಬೆಳಿಗ್ಗೆ ಎದ್ದು ಯಾಕೆ ರೋಡಲ್ಲಿ ಸುತ್ತ ಇದ್ದಾರೆ ಅಂತ. ಸೊ ನಾನು ಅಂದ್ಕೊಂಡ ಪ್ರಕಾರ ಪ್ರತಿಯೊಬ್ಬರಿಗೆ ಈ ಥರ ಫೀಲಿಂಗ್ ಇರುತ್ತೇನೋ. ಸೊ ಗೊತ್ತಿಲ್ಲ, ತುಂಬ ಜನರಿಗೆ ಇರ್ಬೋದು, ಏನೂ ಗೊತ್ತಿಲ್ಲದೇ ಇರುವಾಗ. ಸೊ ಹೋಗ್ತಾ ಹೋಗ್ತಾ ನಿಮಗೆ ಆ ಒಂದು ಏನಂದರೆ ಕನೆಕ್ಟಿವಿಟಿ ಬಂತು. ಆಫ್ಟರ್ ಮ್ಯಾರೇಜ್ ನೀವು ತುಂಬ ಡೀಪಾಗಿ ಅದನ್ನು ಬಿಲೀಫ್ ಮಾಡ್ತೀರ. ಓಕೆ, ಸೊ ಅದು ನಿಮಗೆ ಏನಾಗುತ್ತೆ, ನಿಮ್ಮ ಹಸ್ಬೆಂಡ್ ಫ್ಯಾಮಿಲಿಯಿಂದ ಬೈ ಡಿಫಾಲ್ಟ್ ಬಂದಾಗ ನೀವು ನಂಬ್ತೀರ. ಐ ಅಗ್ರಿ ವಿತ್ ದಟ್, ನೋ ಡೌಟ್. ಯಾಕಂದರೆ ಏನಂತಾರೆ, ಆಧ್ಯಾತ್ಮಿಕವಾಗಿ ಒಂದು ಕುಟುಂಬದವರೆಲ್ಲರೂ ಅದನ್ನು ಫಾಲೋ ಮಾಡುವಾಗ ನಿಮ್ಗೆ ಆ ಚಾಯ್ಸ್ ಇರಲ್ಲ. ಸಮ್ಟೈಮ್ಸ್ ಅವ್ರ ಜೊತೆ ನೀವು ಜೀವನ ಸಾಗಿಸ್ಬೇಕಾಗತ್ತೆ. ಒಪ್ಕೊಂಡೆ ನಾನು, ನೀವು ಅದನ್ನು ಸ್ವೀಕಾರ ಮಾಡಿದ್ದೀರಾ, ಫಾಲೋ ಮಾಡ್ತೀರಾ. ಆದರೆ ಸಮ್ ಪಾಯಿಂಟ್ ಆಫ್ ಟೈಮ್ ನಿಮ್ಮ ಆ ದಾಂಪತ್ಯ ಜೀವನ ಅಷ್ಟು ವರ್ಷ ನೀವು ಕಳೆದಿರ. ಸೊ ಅಲ್ಲಿ ಮಧ್ಯದಲ್ಲಿ ಅಥವಾ ಯಾವುದೋ ಒಂದು ಘಟನೆಯಲ್ಲಿ ನಿಮಗೆ ದೇವರು ನನ್ನನ್ನು ಕಾಪಾಡ್ದ, ಅಥವಾ ಯಾವುದೋ ಒಂದು ಎನರ್ಜಿ, ಒಂದು ಶಕ್ತಿ, ಅದು ಯಾವುದು ಇದು ಅದು ನನಗೆ ಗೊತ್ತಿಲ್ಲ, ನೀವು ಹೇಳಬೇಕು. ಅದು ನನಗೆ ಅದರಿಂದ ನಾನು ಅಲ್ಲಿಂದ ಪಾರಾದೆ ಅನ್ನುವಂಥ ಯಾವುದಾದ್ರು ಒಂದು ಘಟನೆ ಇದೆಯಾ? ಆ್ಯಕ್ಚುಲಿ ಅದೇ ಏನು ಮದುವೆ ಆದ ನಂತರ ಸ್ವಾಮಿಗೆ ಕನೆಕ್ಟ್ ಆದೆ ಕರೆಕ್ಟ್. ಬಟ್ ಅಲ್ಲಿನೂ ಅಷ್ಟೇ ಒಂದು ಕನೆಕ್ಟ್ ಆಗೋಕ್ಕೆ ಇದು ಇನ್ಸಿಡೆಂಟ್ ನನಗೆ ಈಗ ಸಡನ್ನಾಗಿ ನೀವು ಕ್ವಶನ್ ಕೇಳಿದಾಗ ಒಂದು ಚಿಕ್ಕದು ಹೇಳ್ತೀನಿ. ಏನು ಅಂತ ಹೇಳಿದ್ರೆ, ನನ್ನ ಮದುವೆಗೆ ಆ್ಯಕ್ಚುಲಿ ಅವರು ಏನು ಹುಡುಗಿ ನೋಡಿದಾಗ 2 ಹುಡುಗಿಯರು ಸೆಲೆಕ್ಟ್ ಆಗಿದ್ದರು, ಅಂದರೆ ಜಾತಕ ಕನೆಕ್ಟ್ ಆಗಿದ್ದಿದ್ದು. ಬಟ್ ಅವರು ಈ ಹುಡುಗಿನ ಅಂತ ಹೇಳಿ ಸೆಲೆಕ್ಟ್ ಮಾಡೋಕ್ಕೆ ಅತ್ತೆ ಮಾಡಿದ್ದು ಇದು ನನಗೆ ಆಫ್ಟರ್ ಮ್ಯಾರೇಜೇ ಅವ್ರು ಹೇಳಿದ್ದು. ಅತ್ತೆ ಮಾಡಿದ್ದು ನಯನಾ ಆ್ಯಂಡ್ ಸಮ್ ಗರ್ಲ್ ನೇಮ್ ಹಾಕಿಬಿಟ್ಟು ಸ್ವಾಮಿ ಎದುರುಗಡೆ ಚೀಟಿ ಹಾಕಿದ್ದು. ಸೊ ಇದರಲ್ಲಿ ಎನಿಥಿಂಗ್, ಬಿಕಾಸ್ ನಾನು ಫುಲ್ ಸಿಟಿಯಲ್ಲೇ ಇದ್ದಿದ್ದು, ನಮ್ಮದು ಮನೆ ಅಲ್ಲಿ ಊರಲ್ಲಿ ಹಳ್ಳಿ ಮನೆ. ಸೊ ಆ ಸಿಟಿ ಹುಡುಗಿ ಇಲ್ಲಿಗೆ ಸೆಟ್ ಆಗ್ತಾಳ, ಇದೇನೋ ಜಾತಕ ಏನೋ ಮ್ಯಾಚ್ ಆಗಿದೆ, ಬಟ್ ಸೆಟ್ ಆಗ್ತಾಳ ಇಲ್ಲಿಗೆ, ಅವಳು ಬರ್ತಾಳ ಇಲ್ಲಿಗೆ ಅಂತೆಲ್ಲ. ಸೊ ಅಲ್ಲಿ ಏನು ಚೀಟಿ ಹಾಕಿದ್ರು ಆಗ ಸೆಲೆಕ್ಟ್ ಆಗಿದ್ದು ನಯನಾ ನೇಮ್. ಸೊ ಅಲ್ಲಿಂದನೇ ಸ್ವಾಮಿ ನನ್ನನ್ನು ಸೆಲೆಕ್ಟ್ ಮಾಡಿಕೊಂಡು ಹೋಗಿದ್ದಾರೆ. ಸೊ ಅದು ಒನ್ ಥಿಂಗ್. ಆ್ಯಂಡ್ ಇನ್ನೊಂದು, ಈಗ ನೀವು ಕೇಳಿದ ಇನ್ಸಿಡೆಂಟ್, ಸೊ ನೀವು ಹಸ್ಬೆಂಡ್ ಸೆಲೆಕ್ಟ್ ಮಾಡಿದಲ್ಲ, ಹಸ್ಬೆಂಡ್ ನಿಮ್ಮನ್ನು ಸೆಲೆಕ್ಟ್ ಆದ? ಎಸ್, ಆ್ಯಕ್ಚುಲಿ ಸ್ವಾಮಿ ನನ್ನನ್ನು ಸೆಲೆಕ್ಟ್ ಮಾಡಿದ್ದು. ಸೊ ಹಾಗೆ. ಆ್ಯಂಡ್ ಏನು ಇನ್ಸಿಡೆಂಟ್ ನೀವು ಕೇಳಿದ್ರಿ ಅಲ್ಲ,
ಮಗಳನ್ನ ಬಾಲ್ವಿಕಾಸಿಗೆ ಕಳಿಸ್ತಾ ಇದ್ದೆ, ಅಲ್ಲಿ ಹೋಗ್ತಾ ಇದ್ಲು, ಅಲ್ಲಿಗೇನೋ ಸ್ವಾಮಿ ಜೊತೆ ಕನೆಕ್ಟ್ ಆಗ್ತಾ ಇದ್ದೆ, ಭಜನ್ ಮಾಡ್ತಾ ಇದ್ದೆ, ಇದೆಲ್ಲ ಓಕೆ. ಆ್ಯಂಡ್ ಇನ್ ಬಿಟ್ವೀನ್ ನನಗೆ ಸ್ವಾಮಿ ಅವರ ಪ್ರೆಸೆನ್ಸನ್ನು ನನಗೆ ತುಂಬ ಕಡೆ ಇದೇ ಥರ ಚಿಕ್ಕದಾಗಿ ತೋರಿಸ್ತಾನೇ ಇದ್ದರು. ಆ್ಯಂಡ್ ಇನ್ನೂ ಒಂದು ನಾನು ಅಂದ್ಕೊಂಡಿದ್ದು, ನನಗೆ ಸೆಕೆಂಡ್ ಮಗು ಬೇಡ ಅಂತ ಇತ್ತು. ಒಂದೇ ಸಾಕು, ನನಗೆ ಮಗಳು ಅಂದರೆ ತುಂಬ ಇಷ್ಟ, ಅಮ್ಮ ಇಲ್ಲ ನನಗೆ. ಸೊ ಹಾಗಾಗಿ ನಾನು ಅಂದ್ಕೊಂಡಿದ್ದು, ನನ್ನ ಅಮ್ಮನೇ ನನ್ನ ಹೊಟ್ಟೆಯಲ್ಲಿ ವಾಪಸ್ ಬಂದಿರೋದು ಸಾಕು, ನನಗೆ ಇನ್ನು ಬೇಡ ಮಗು. ಬಿಕಾಸ್ ತಲೆಯಲ್ಲಿ ಇದ್ದಿದ್ದು ಸೆಕೆಂಡ್ ಒನ್ನು ಹೆಣ್ಮಗು ಆಗಿಬಿಟ್ರೆ ಇದು ಇದ್ದೇ ಇರುತ್ತೆ ಎಲ್ಲರಿಗೂ ಆಬ್ವಿಯಸ್ಲಿ. ಸೊ ಆಗಿಬಿಟ್ರೆ ಸುಮ್ಮನೆ ಯಾತಕ್ಕೆ ಅಂತ ಹೇಳ್ಕೊಂಡು ಅದೆಲ್ಲ ಇತ್ತು. ಆ್ಯಂಡ್ ಸ್ವಾಮಿ ಹತ್ರ ಅದೂ ಅಂದ್ಕೊಂಡಿದ್ದೆ, ಸಪೋಸ್ ಆಗಿಬಿಟ್ರೆ ಇಲ್ಲ, ಫುಲ್ ಬಿಲೀಫ್ ಸ್ವಾಮಿ ಇದ್ದಾನೆ ಅಂತ ಹೇಳಿ. ಸೆಕೆಂಡ್ ಡೆಲಿವರಿ ಟೈಮಲ್ಲಿ ಏನಾಯಿತು, ನಾನು 9th ಮಂತ್ ತನಕ ಫುಲ್ ಸೂಪರ್ ಆಲ್ರೈಟ್, ಏನೋ ಬಾಲ್ವಿಕಾಸ್ ಮಾಡಿದ್ದೀನಿ. ಆ್ಯಂಡ್ ಸ್ಲಮ್ಗಳಲ್ಲಿ ಏನು ಆ್ಯಕ್ಟಿವಿಟೀಸ್, ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಪಾರ್ಟಿಸಿಪೇಟ್ ಮಾಡೋದು ನನಗೆ ತುಂಬ ಇಷ್ಟದ ಕೆಲಸ. ಸೊ ಹೀಗೆಲ್ಲ ಮಾಡಿದಾಗ ಸೆಕೆಂಡ್ ಡೆಲಿವರಿ ಲೇಬರ್ ರೂಮ್ಗೆ ಹೋಗಿದ್ದೀನಿ ಅಷ್ಟೇ ನನಗೆ ಗೊತ್ತು. 2 times ಪ್ರೆಷರ್ ಹಾಕಿದ್ದೀನಿ ಅಷ್ಟೇ ಗೊತ್ತು. 2 ಮಕ್ಕಳು ಕೂಡ ನನಗೆ ನಾರ್ಮಲ್ ಡೆಲಿವರಿನೇ. ಬಟ್ ಏನಾಯಿತು, 2 times ಪ್ರೆಷರ್ ಹಾಕಿದ ನಂತರ ನಾನು ಅನ್ಕಾನ್ಷಿಯಸ್. ಮಗು ಬಂದು ಅರ್ಧದಲ್ಲಿ ಸ್ಟಕ್ ಆಗಿದ್ದಾನೆ. ಅವನು ಆ ಕಡೆ ಬರೋಕ್ಕೆ ನಾನು ಪ್ರೆಷರ್ ಹಾಕಬೇಕು, ನಾನು ಅನ್ಕಾನ್ಷಿಯಸ್ ಆಗಿದ್ದೀನಿ, ಪ್ರಜ್ಞೆನೇ ಇಲ್ಲ. ಆ್ಯಂಡ್ ನನಗೆ ಅಲ್ಲಿ ಡಾಕ್ಟರ್ಸ್ ಮಾತಾಡ್ತಿರೋದು ಕೇಳಿಸ್ತದೆ, ಕಣ್ಬಿಡು ಪ್ರೆಷರ್ ಹಾಕು ಹೇಳೋದು ನನಗೆ ಕೇಳಿಸ್ತಿದೆ ಅಷ್ಟೇ, ಬಿಟ್ಟರೆ ಆಮೇಲೆ ಏನೂ ಗೊತ್ತಿಲ್ಲ. ಲೇಬರ್ ರೂಮಿಗೆ ಹೋಗೋ ತನಕ ಸರಿ ಇದ್ದೆ, ಅಲ್ಲಿ ಬೆಡ್ಡಲ್ಲಿ ಮಲಗಿ ಜಸ್ಟ್ 2 minutes ಆಗಿದೆ ಅಷ್ಟೇ, ನಾನು ಅನ್ಕಾನ್ಷಿಯಸ್. ಅದಾದ ನಂತರ ಏನಾಗಿದೆ, ಏನು ಕತೆ ಏನೂ ಗೊತ್ತಿಲ್ಲ. ಜಸ್ಟ್ ಒಂದು 2 times ಕೇಳಿದೆ ಅಷ್ಟೇ, ಇಮಿಡಿಯೇಟ್ ಶಿಫ್ಟ್ ಮಾಡಬೇಕು ಅಂತ ಹೇಳೋದು ಕೇಳಿಸಿದೆ. ಆ್ಯಂಡ್ ಮಗು ಆಗಿದೆಯಾ, ಏನಾಗಿದೆ ಇದೇನೂ ಗೊತ್ತಿಲ್ಲ, ಬದುಕಿದ್ದೀನಿ ಏನೇನೂ ಗೊತ್ತಿಲ್ಲ. ಜಸ್ಟ್ 2 times ಪ್ರೆಷರ್ ಹಾಕಿರೋದು, ಅದೇನೋ ಇಂಜೆಕ್ಟ್ ಮಾಡಿದ್ರು, ಅದನ್ನು ತೆಗೆದಿದ್ದು, ಇಷ್ಟೇ ನನಗೆ ಗೊತ್ತಿರೋದು. ಅದರ ನಂತರದ್ದು ಏನೂ ಗೊತ್ತಿಲ್ಲ. ಆ್ಯಂಡ್ ಇವೆಲ್ಲ ಘಟನೆ ನೀವು ಮತ್ತೊಮ್ಮೆ ಅಂದರೆ ಎಚ್ಚರ ಆದಾಗ, ಅಂದರೆ ನಿಮಗೆ ಪ್ರಜ್ಞೆ ಬಂದಾಗ ಗೊತ್ತಾಗಿದ್ದು ಏನು ನಡೆದಿದೆ ಅಂತ ಆ ಕ್ಷಣ. ಬಟ್ ನಿಮ್ಗೆ ಏನೂ ಗೊತ್ತಿಲ್ಲ, ಏನೇನು ಗೊತ್ತಿಲ್ಲ. ಸೊ ನಿಮಗೆ ಪ್ರಜ್ಞೆ ಇರಲಿಲ್ಲ, ಪ್ರಜ್ಞೆನೂ ಇರಲಿಲ್ಲ, ನಾನು ಬದುಕಿದಿನ ಇಲ್ವಾ ಅಂತನೂ ಯಾರು. ಸೊ ಮಗು ಕೂಡ ಬದುಕಿದಿಲ್ಲ ಅಂತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಾನು ಆ ಬೆಡ್ಡಲ್ಲೇ ಇನ್ನೂ ಇದ್ದೀನಿ ಅಂತ ನಾನು. ಸೊ ಆಮೇಲೆ ನೀವು ಜೀವಂತವಾಗಿ ಬಂದಾಗ ನಿಮ್ಗೆ ಅನಿಸಿದ್ದು, ಹೋ ಭಗವಂತ ನನ್ನನ್ನು ಜೀವವಾಗಿ ಉಳಿಸಿದ್ದಾನೆ ಅಂತ. ಕರೆಕ್ಟ್. ನೈನ್ ಅವರೇ, ಈ ಪ್ರಜ್ಞೆ ಬಂದಾಗ ಅಂದರೆ ನಿಮಗೆ ಕಾನ್ಸಿಯಸ್ ಬಂತಲ್ಲ, ಆ ಕಾನ್ಸಿಯಸ್ ಬಂದಾಗ ನಿಮಗೆ ದೇವರು ನಿಮ್ಮನ್ನು ಕಾಪಾಡಿದಂತ ಅನಿಸ್ಬಿಡ್ತಾ, ಅಥವಾ ನೀವು ಅಂದರೆ ಬದುಕಿದ್ದೀರಾ ಅನ್ನುವ ಒಂದು ಸಮಾಧಾನ ಹೇಗೆ ಅನಿಸ್ತು ನಿಮಗೆ? ಅದು ಖಂಡಿತವಾಗ್ಲೂ ದೇವರೇ ಕಾಪಾಡಿದ್ದಾನೆ ಅಂತ ಅನಿಸಿದ್ದು. ಯಾಕೆ ಅಂತ ಹೇಳಿದ್ರೆ, ಆವಾಗ ಏನು ಈ ಒಂದು ಗುರುವಾರ ಡೆಲಿವರಿ ಆಗಿದ್ದು, ನಾನು ಸಂಡೇ ಬಾಲ್ವಿಕಾಸ್ ತೊಗೊಳಕ್ಕೆ ಒಂದು ಪ್ಲೇಸಿಗೆ ಹೋಗಬೇಕು. ಅಲ್ಲಿ ನನ್ನ ಜೊತೆ ಕಂಪ್ನಿ ಕೊಡೋಕ್ಕೆ ಅಂತ ಬರ್ತಾ ಇದ್ದಿದ್ದು ಉಷಾ ಅಂತ ಹೇಳೋರು. ಸೊ ಆ ಉಷಾ ಅವರಿಗೆ ನನಗೆ ಈ ಥರ ಆಗಿದೆ, ಸಿವಿಯಾರಿಟಿ ಆಗಿದೆ, ಇವಳು ಈ ಥರ ಇದ್ದಾಳೆ ಅಂತ ಹೇಳಿ ಅವ್ರಿಗೆ ತಿಳಿಸ್ಬೇಕಲ್ಲ, ತಿಳಿಸೋಕೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಮೆಸೇಜ್ ಟೈಪ್ ಮಾಡಿದ್ದಾರೆ ನನ್ನ ಮೊಬೈಲಲ್ಲಿ, ಅವಳಿಗೆ ಈ ಥರ ಎಲ್ಲ ಆಗಿದೆ, ಅವಳು ಬರ್ತಾ ಇಲ್ಲ, ನೀವಲ್ಲಿ ಕಂಟಿನ್ಯೂ ಮಾಡಿ ಬಾಲ್ವಿಕಾಸ್ ಅಂತ. ಬಿಕಾಸ್ ಅದನ್ನು ಸ್ಟಾಪ್ ಮಾಡೋಕ್ಕೆ ಇಷ್ಟ ಇಲ್ಲ, ಕಂಟಿನ್ಯೂ ಆಗಲೇಬೇಕು. ಸೊ ಮೆಸೇಜ್ ಟೈಪ್ ಮಾಡಿದ್ದಾರೆ. ಬಟ್ ಉಷಾ ಅಂತ ಹೇಳಿ ಕಳಿಸಿದ್ದು ಇನ್ನೊಬ್ಬರು ಗುಡ್ವೆಲ್ ಅಪಾರ್ಟ್ಮೆಂಟ್ಸಲ್ಲಿ ಉಷಾ ಆಂಟಿ ಅಂತ ಹೇಳಿ ತುಂಬ ಓಲ್ಡ್ ಡಿವೋಟಿ ಅವರು, ಅವರಿಗೆ ಅದು ಮೆಸೇಜ್ ಹೋಗಿದೆ, ನಯನ ಈ ಸಿಚುವೇಷನಲ್ಲಿ ಇದ್ದಾಳೆ ಅಂತ. ಸೊ ಅಲ್ಲಿ ಎಲ್ಲ ಸಮಿತಿಗಳಲ್ಲಿ ಸ್ಪ್ರೆಡ್ ಆಗಿದೆ. ನಾನು ಆಲ್ಮೋಸ್ಟ್ ಆವಾಗ ಸ್ವಲ್ಪ ಜನರಿಗೆ ಗೊತ್ತಿದ್ದೆ, ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಬಿಕಾಸ್ ಆಫ್ ಅವ್ರದ್ದೆಲ್ಲರದ್ದು ನಾಮಸ್ಮರಣೆ, ಪ್ರೇಯರ್ಸ್, ಇದರಿಂದನೇ ನಾನು ವಾಪಸ್ ಬಂದಿರೋದು. ಓಕೆ. ಸಾಮಾನ್ಯವಾಗಿ ಹೇಳ್ತಾರೆ, ಒಂದು ತಾಯಿ ಡೆಲಿವರಿ ಟೈಮಲ್ಲಿ ಅವರು ಮರುಜನ್ಮ ಪಡಿತಾರಂತ. ಬಟ್ ನಿಮ್ಮದು ಕತೆ ಅಕ್ಷರಶಃ ನೀವು ಮರುಜನ್ಮ ಪಡ್ತಿದ್ದೀರಿ. ಓಕೆ. ಆಮೇಲೆ ಈ ಎಲ್ಲ ಎಪಿಸೋಡ್ ನಂತರ ನಿಮಗೆ ಇಷ್ಟು ಸರ್ಜರಿ ಆಗುತ್ತೆ, ನೀವು ಇಷ್ಟೊಂದು ಮೆಡಿಕಲ್ ಕ್ರೈಸಿಸಲ್ಲಿ ಇರ್ತೀರ, ಪ್ರಾಬ್ಲಮಲ್ಲಿ ಇರ್ತೀರ. ಅದರ ನಂತರ ಇದು ಸುಗಮವಾಗಿತ್ತು ಜೀವನ ನಿಮಗೆ? ಅಂದರೆ ಡೇ ಟು ಡೇ ಆ್ಯಕ್ಟಿವಿಟೀಸು ಹೇಗಿತ್ತದು? ಖಂಡಿತವಾಗ್ಲೂ ಇಲ್ಲ. ಆ್ಯಕ್ಚುಲಿ ಅದಾದ ನಂತರ ನನ್ನ ಲೈಫ್ ಫುಲ್ ಈ ಥರ ಆಗೋಯ್ತಾ, ಇಷ್ಟು ಕಂಡೀಷನ್ನಲ್ಲಿದ್ದೀನಿ, ನನಗೆ ಲಿಟ್ರಲಿ ಸೊಂಟದ ಕೆಳಗಿನ ಪೋರ್ಷನ್ ನನಗೇನೋ ಮೂವ್ ಮಾಡೋಕ್ಕಾಗಲ್ಲ, ಆ ಥರ ಆಗಿ ಹೋಗಿತ್ತು.
ಆ್ಯಂಡ್ ಒನ್ ಡೇ ಏನು ಅಂತ ಹೇಳಿದ್ರೆ ಒಂದು 90 ಡೇಸಿಗೆ ಅನ್ನೋ ಥರ ಒಬ್ಬರು ನರ್ಸನ್ನು ಇಟ್ಟಿದ್ರು ಮನೆಯಲ್ಲಿ. ಬಿಕಾಸ್ ಬೇರೆ ಮಾಡೋಕ್ಕೆ ಯಾರೂ ಇಲ್ಲ, ಹಸ್ಬೆಂಡ್ ಟೂರಿಂಗ್ ಜಾಬ್, ಮಗಳ ಕೆಲಸ ಆಗಬೇಕು, ಅವಳನ್ನ ಸ್ಕೂಲಿಗೆ ಕಳಿಸ್ಬೇಕು. ಆ್ಯಂಡ್ ನನಗೆ ಅವನಿಗೆ ಫೀಡ್ ಮಾಡೋಕ್ಕೆ ಕೂಡ ನನಗೆ ಟರ್ನ್ ಆಗೋದು ಅಂತ ಹೇಳಿದ್ರು ತುಂಬ ಕಷ್ಟ. ಬಿಕಾಸ್ ಕೆಳಗಿನ ತುಂಬ ಕ್ರಿಟಿಕಲ್. ನನಗೆ ಒಬ್ಬರು ನರ್ಸ್ ಹೇಳಿದ್ದು ಕೇಳಿಸಿದೆ, ಬೇರೆ ನರ್ಸ್ ಹೇಳಿದ್ದು ಕೇಳಿಸಿದೆ, ಕೆಳಗಿನ ಪೋರ್ಷನ್ ಅಂತೂ ಪೂರ ಕೊಳ್ತು ಹೋದಾಗಿದೆ, ಇದು ಹೇಗೆ ರಿಕವರಿ ಆಗ್ತಾಳೆ ಅಂತ ಹೇಳಿರುವಂಥದ್ದು ಕೂಡ ನನಗೆ ಕೇಳಿಸಿದೆ, ಅದು ಅವರು ಮಾತಾಡಿರೋ ಅಂಥದ್ದು. ಆ್ಯಂಡ್ ಆ ಸಿಚುವೇಷನಲ್ಲಿ ನರ್ಸ್ ಏನು ಅಪಾಯಿಂಟ್ ಮಾಡಿದ್ವಿ ನಾವು, ಅವರು 90 ಡೇಸ್ ಆದ ನಂತರ ಹೊಟ್ಟೋಗ್ಬಿಡ್ತಾರೆ. ಆಮೇಲೆ ನಾನೇ ಎದ್ದು ಮಾಡಬೇಕು. ಬಟ್ ನನಗೆ ಎದ್ದು ವಾಶ್ರೂಮ್ ಹೋಗಿ ಬರೋಕ್ಕಾಗ್ತಾ ಇತ್ತು ಬಿಟ್ಟರೆ ಬೇರೆ ಇನ್ನೇನು ನನಗೆ ಮಾಡೋಕ್ಕಾಗಲಿ ಇದೆಲ್ಲ ನನ್ನಿಂದ ಆಗ್ತಾ ಇರಲಿಲ್ಲ. ನಾಳೆ ಅವ್ರು ಹೋಗ್ತಾರೆ. ಆ್ಯಂಡ್ ಇವತ್ತು ಬೆಳಿಗ್ಗೆಯಿಂದನೇ ನನಗೆ ಟೆನ್ಷನ್ ಸ್ಟಾರ್ಟ್. ಬಿಕಾಸ್ ನನಗೆ ನಾಳೆಯಿಂದ ಅವ್ರು ಹೋಗಿಬಿಡ್ತಾರೆ, ನಾನು ಎದ್ದು ಮಾಡಬೇಕು, ನನಗೆ ಏನೇನೂ ಆಗ್ತಾಯಿಲ್ಲ, ಹೇಗೆ ಮಾಡಲಿ. ಸೊ ಈವ್ನಿಂಗ್ ನಾನು ಹೋಗಿ ಮಾಡಿದ್ದು ಮನೆಯಲ್ಲಿ ದೊಡ್ಡದು ಸ್ವಾಮಿದೊಂದು ಫೋಟೋ ಇದೆ. ಸೊ ಅದ್ರ ಮುಂದೆ ಹೋಗಿ ಕೂತ್ಕೊಂಡು ಅವರು ಸ್ನಾನಕ್ಕೆ ಹೋಗಿದ್ದರು, ಮಗ ಮಲಗಿದ್ದ. ಸೊ ಆ ಟೈಮಲ್ಲಿ ನಾನು ಮಾಡಿದ್ದು ಜಸ್ಟ್ ಸ್ವಾಮಿ ಎದುರುಗಡೆ ಹೋಗಿ ಕೂತ್ಕೊಂಡು ನಾನು ಇಷ್ಟೇ ಪ್ರೇ ಮಾಡಿದ್ದು, ನಾಳೆಯಿಂದ ಅವರಿರಲ್ಲ, ನನಗೆ ಏನೂ ಗೊತ್ತಿಲ್ಲ, ನನಗೆ ಒಂದೊಂದೇ ಸರಿ ಆಗ್ತಾ ಹೋಗಬೇಕು, ನೀನು ನನ್ನ ಜೊತೆ ಕೆಲಸ ಮಾಡಬೇಕು, ನೀನು ನನ್ನ ಜೊತೆ ಇರಬೇಕು, ಇಲ್ಲದ ಜೀವನ ಮುಗೀತು, ನನಗಿನ್ನೇನು ಮಾಡೋಕ್ಕಾಗಲ್ಲ. ನಾನು ಇಷ್ಟು ದಿನಾನೂ ಎಷ್ಟು ಸಹಿಸಬೇಕು ಅಷ್ಟು ಸಹಿಸ್ಕೊಂಡಿದ್ದೀನಿ. ಪ್ಲಸ್ ನನಗೆ ಇನ್ನೊಂದು ಏನು ಅಂತ ಹೇಳಿದ್ರೆ, ನನಗೇನು ನೋವಾಗ್ತಾ ಇದೆ ಇದನ್ನು ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕೆ ನಂಗೆ ಇಷ್ಟ ಇಲ್ಲ, ಒಬ್ಬರ ಹತ್ರ ಕೂಡ ನಂಗೆ ಹೇಳ್ಕೊಳ್ಳೋಕೆ ಇಷ್ಟ ಇಲ್ಲ. ಎವ್ರಿಥಿಂಗ್. ನೀನೀಗ ನನ್ನ ಜೊತೆ ಇದೆಯಾ ಅಂತ ನನಗೆ ಹೌದು ಅಂತ ಆದರೆ ನೀನು ನಡ್ಸ್ಕೊಂಡು ಹೋಗಬೇಕು. ನಾಳೆಯಿಂದ ಅವರಿಲ್ಲ, ಇವತ್ತು ನೈಟ್ ಇವಾಗ ಹೊರಡ್ತಾರೆ ಅವರು, ನನಗೆ ಗೊತ್ತಿಲ್ಲ ಏನು ಮಾಡಬೇಕಂತ. ಸೊ ನೀನು ಮಾಡು ಅಂತ ಅಷ್ಟೇ. ನಾನು ಜಸ್ಟ್ ಇದು ಹೇಗೆ ಅಂತ ಹೇಳಿದ್ರೆ ಫುಲ್ ಕಣ್ಣಲ್ಲಿ ನೀರು ಬರ್ತಾನೇ ಇದೆ, ನನಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಜಸ್ಟ್ ಇಷ್ಟೇ ಕೈ ಮುಕ್ಕೊಂಡು ನಾನು ಪ್ರೇ ಮಾಡಿರೋದು ಅಷ್ಟೇ. ನೆಕ್ಸ್ಟ್ ಡೇಯಿಂದನೇ ನೆಕ್ಸ್ಟ್ ಡೇ ಮಾರ್ನಿಂಗಿಂದನೇ ನನಗೆ ಹೇಳೋಕ್ಕಾಗ್ತಾ ಇರಲಿಲ್ಲ. ಫೀಡ್ ಮಾಡೋಕ್ಕೆ ಕೂಡ ನನ್ನನ್ನು ಅವರು ಟರ್ನ್ ಮಾಡಿಸ್ಬೇಕಾಗ್ತಾ ಇತ್ತು. ನೆಕ್ಸ್ಟ್ ಡೇಯಿಂದನೇ ಸ್ವಲ್ಪ ಹೇಳೋಕ್ಕಾಗಿದೆ. ಆ್ಯಂಡ್ ಮಗಳಿಗೆ ಸ್ವಲ್ಪ ರೆಡಿ ಮಾಡೋಕ್ಕಾಗಿದೆ, ನಾಟ್ ಫುಲ್ಲಿ, ಸ್ವಲ್ಪ. ಬಟ್ ಮಗಳು ತುಂಬ ಸಪೋರ್ಟ್ ಮಾಡ್ತಾಯಿದ್ಲು, ಒಳ್ಳೆ ರೆಡಿ ಆಗ್ತಾಯಿದ್ಲು, ಸ್ವಲ್ಪ ಮಾಡೋಕ್ಕಾಗಿದೆ. ಆ್ಯಂಡ್ ನನಗೆ ಆಶ್ಚರ್ಯ ಆಗಿದೆ ಆಗ. ದಟ್ಸ್ ದ ಬ್ಯೂಟಿ ಆಫ್ ಸ್ಪಿರಿಚುವಾಲಿಟಿ. ಆಧ್ಯಾತ್ಮಿಕತೆ ಅಂದರೆ ದೇವರನ್ನು ನಂಬಿದವರಿಗೆ ಎಷ್ಟು ದೇವರು ಕೈ ಹಿಡಿತಾ ನನಗೆ. ಫಾರ್ ಎವ್ರಿ ಒನ್ ಇಟ್ಸ್ ಎ ಲಾಜಿಕ್, ಬಟ್ ಫಾರ್ ಯು ಇಟ್ಸ್ ಎ ಮ್ಯಾಜಿಕ್, ರೈಟ್? ಕರೆಕ್ಟ್. ನಯನವರೇ, ಈಗ ದೇವರು ನಿಮಗೆ ಕಾಪಾಡ್ದ, ನೀವು ನಂಬಿದ ದೇವರು ನಿಮ್ಮನ್ನು ರಕ್ಷಣೆ ಮಾಡಿದ್ದಾನೆ. ಓಕೆ, ದೇವರು ಕಾಪಾಡಿದ ಮೇಲೆ ಏನಾಗುತ್ತೆ, ಭಗವಂತ ನಮ್ಮನ್ನು ಕಾಪಾಡ್ದ, ನಾವು ಭಗವಂತನಿಗೆ ಏನಾದರೂ ಕೊಡಬೇಕು. ಅದಕ್ಕಾಗಿ ನೋಡಿ, ದೇವರು ನಮ್ಗೆ ಎಷ್ಟೇ ದುಡ್ಡು ಕೊಟ್ಟರು ದೇವಸ್ಥಾನ ಹೋದಾಗ ನಾವು ಹುಂಡಿಗೆ ದುಡ್ಡು ಹಾಕ್ತೀವಿ. ಓಕೆ, ಕಿಂಚಿತ್ ಸೇವೆ ಅಂತ. ಸೊ ಕೆರೆಯ ನೀರನ್ನು ಕೆರೆಯ ಚೆಲ್ಲಿದ ಅಂತ ಹೇಳ್ತಾರೆ. ನೀವು ವಾಪಸ್ ಮತ್ತೇನಾದರೂ ಸೇವೆ ಮಾಡಬೇಕು ಅಥವಾ ಕಾಂಟ್ರಿಬ್ಯೂಟ್ ಮಾಡಬೇಕು ಈ ಸೊಸೈಟಿಗೆ. ಯಾಕಂತಂದರೆ ಒಂದು ಚಿಕ್ಕ ನಿಮ್ಮ ಕಾಂಟ್ರಿಬ್ಯೂಷನ್ ಈ ಸೊಸೈಟಿಗೆ ಆದಾಗ ಸಮಾಜ ಉದ್ಧಾರ ಆಗುತ್ತೆ, ಸಮಾಜ ಉದ್ಧಾರ ಆದಾಗ ದೇಶ ಉದ್ಧಾರ ಆಗುತ್ತೆ. ಆ ಥರ ಏನಾದರೂ ನಿಮ್ಗೆ ಅನಿಸಿತ್ತಾ? ಖಂಡಿತವಾಗ್ಲೂ ನನ್ನನ್ನು ಉಳಿಸಿರೋದೇ ಒಂದು ಒಳ್ಳೆಯ ಇನ್ಸ್ಟ್ರೂಮೆಂಟ್ ಮಾಡೋಕ್ಕೆ ಅಂತ ಹೇಳಿನೇ ನನಗನ್ಸಿದ್ದು. ಅದಕ್ಕೆ ಅಂತಲೇ ನನಗೆ ನನ್ನ ಮಗಳು ಬಾಲವಿಕಾಸ್ ಅಂತ ಹೇಳಿ ಹೋಗ್ತಾಯಿದ್ಲು. ಸೊ ನಾನು ಸುಮಾರು ಜನ ಲೇಡೀಸ್ ಜೊತೆಗೆ ಒಂದಿನ ಒಂದು ಸ್ಲಮ್ ಏರಿಯಾಗೆ ಅಲ್ಲಿ ಭಜನೆ ಮಾಡೋಕ್ಕೆ ಅಂತ, ಲೇಡೀಸ್ ಡೇ ಅದರದ್ದು ಭಜನೆ ಮಾಡೋಕ್ಕೆ ಅಂತ ಹೇಳಿ ಅಲ್ಲಿ ಹೋದಾಗ ಭಜನೆ ಆಯಿತು. ಭಜನೆ ಎಲ್ಲ ಆದ ನಂತರ ಅಲ್ಲಿ ತುಂಬ ಜನ ಕೂತಿದ್ರು. ಇದನ್ನು ನೋಡಿದಾಗ ನನಗನ್ಸಿದ್ದು, ನಾನು ಜಸ್ಟ್ ಹೀಗೆ ಆರತಿ ಆಗುವಾಗ ಪ್ರೇ ಮಾಡ್ತಾ ಇರುವಾಗ ನನಗನ್ಸಿದ್ದು, ಈ ಮಕ್ಕಳಿಗೆ ಕೂಡ ಬಾಲ್ ವಿಕಾಸ್ ಅಂತ ಹೇಳಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನನಗೆ ಅನಿಸಿ ಇನ್ನೂ ಸ್ಟಾಪ್ ಆಗಿಲ್ಲ. ಅಷ್ಟೊತ್ತಿಗೆ ಸ್ವಾಮಿ ಫೋಟೋದಿಂದ ಒಂದು ಹೂ ಬಿತ್ತು, ಬ್ಲೆಸ್ಡ್ ಅಂತ. ಸೊ ಆಗ ನನಗೆ ಬಂದಿದ್ದು ಥಾಟ್, ಆ್ಯಂಡ್ ಅದಕ್ಕೆ ಸ್ವಾಮಿ ಎಸ್ ಅಂತ ಹೇಳಿದ್ದು ಅಂತ ನನಗೆ ಅನ್ನಿಸ್ತು. ಸೊ ನೆಕ್ಸ್ಟ್ ಸಂಡೇಯಿಂದಾನೆ ಅಲ್ಲಿ ಬಾಲ್ ವಿಕಾಸ್ ಅಂತ ಹೇಳಿ ಸ್ಟಾರ್ಟ್ ಆಯಿತು ಮಕ್ಕಳಿಗೆ. ನನಗೆ ಒಂದು ಅರ್ಥ ಆಗಿಲ್ಲ, ಏನಿದು ಬಾಲ ವಿಕಾಸ್ ಅಂದರೆ? ಬಾಲ ವಿಕಾಸ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ಈಗ ಗಿಡವನ್ನು ನಾವು ಹೇಗೆ ಬೇಕಾದರೂ ಬಗ್ಗಿಸಬಹುದು, ಕರೆಕ್ಟ್? ಸೊ ಮರ ಆದ ನಂತರ ಅದನ್ನು ಬಗ್ಸೋಕ್ಕಾಗಲ್ಲ.
ಸೊ ಈ ಚಿಕ್ಕ ಏಜಿಂದನೇ ಮಕ್ಕಳಿಗೆ ಈ ಸ್ಪಿರಿಚುಯಲ್ ಅನ್ನೋದರಲ್ಲಿ ಅಥವಾ ನಮಗೆ ಈ ಥರ ಒಬ್ಬ ದೇವರು ಅನ್ನೋನು ಇದ್ದಾನೆ ಆ್ಯಂಡ್ ಆ ಒಂದು ಪವರ್ ಇದೆ ಅಂತ ಹೇಳೋದು ಗೊತ್ತಾಯಿತು ಅಂತ ಹೇಳಿದಾಗ ಅವರಲ್ಲಿ ಈಗ ತುಂಬ ನಾವು ಕೇಳ್ತಾ ಇದ್ವಿ, ಚಿಕ್ಕ ಚಿಕ್ಕ ಮಕ್ಕಳು ಏನೋ ಬ್ಯಾಡ್ ಹ್ಯಾಬಿಟ್ಸ್ಗಳಿಗೆ ಹೋಗೋದಂತೆ ಅಥವಾ ಏನೋ ಬೇಡದೇ ಇರೋದು ಮಾಡೋದಂತೆ, ತುಂಬ ನಾವು ಪೇರೆಂಟ್ಸ್ ಸ್ಟ್ರಗಲ್ ಮಾಡೋದು ಅನ್ನೋ ಥರ ಇರುತ್ತೆ. ಯಾವಾಗ ಈ ಸ್ಪಿರಿಚುವಲ್ ವೇಯಲ್ಲಿ ಅಂತ ಹೇಳಿ ಒಂದು ಪವರ್, ಇನ್ನೂ ಎಕ್ಸ್ಟ್ರಾ ಪವರ್ ಇದೆ, ಬರೀ ಅಪ್ಪ ಅಮ್ಮ ನೋಡೋದಲ್ಲ, ಇನ್ನೂ ಒಬ್ಬ ನಮ್ಮನ್ನು ನೋಡ್ತಾ ಇದ್ದಾನೆ ಅಂತ ಹೇಳುವಂಥದ್ದು ಮಕ್ಕಳಿಗಿರುತ್ತೆ, ಆಗ ಮಕ್ಕಳು ಬೇರೆ ದಾರಿಗಳಿಗೆ ಹೋಗುವಂಥದ್ದು ಅಂತ ಇರಲ್ಲ. ಸೊ ಇದು ಎಲ್ಲದೂ ಕೂಡ ಬೇರಿಂದಾನೇ ಅವರಿಗೆ ಸಿಕ್ಕೋ ಥರ ಆದಾಗ ಇದು ಬಾಲ್ವಿಕಾಸಲ್ಲಿ ಸಿಕ್ಕುವಂಥದ್ದು ಮಕ್ಕಳಿಗೆ. ಸೊ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಲ್ಲ ಅನ್ನೋ ಒಂದು ಗಾದೆ ಮಾತಿದ್ದ ಹಾಗೆ ನೀವು ಹೇಳೋ ಪ್ರಕಾರ ಅದನ್ನು ಚಿಕ್ಕಂದಲೇ ಅದನ್ನು ಕೆತ್ತನೆ ಮಾಡಿದ್ರೆ ಅದು ಕರೆಕ್ಟಾಗಿ ತುಂಬ ಚೆನ್ನಾಗಿ ಅದು ಮೂರ್ತಿ ಆಗುತ್ತೆ. ಸೊ ಬಾಲ ವಿಕಾಸದಲ್ಲಿ ಅದನ್ನು ನೀವು ಅದನ್ನು ಕೊಡಲಿಕ್ಕಾಗುತ್ತೆ. ಮಕ್ಕಳಿಗೆ ಅದೇನೇ ಅವರಿಗೆ ಸಿಕ್ಕೋದು, ಸ್ಪಿರಿಚುಯಲಿ ಹೇಗೆ ಅವರು ಚೆನ್ನಾಗಿ ಆಗಬಹುದು. ಸೊ ಅಂದರೆ ನೀವು ಬೇರೆಯವರ ಮಕ್ಕಳಿಗೆ ಇದನ್ನೆಲ್ಲ ಹೇಳ್ತೀರಂತಂದ್ರೆ ನಿಮ್ಮ ಮನೆಯಲ್ಲಿ ಕೂಡ ಇದನ್ನು ಪ್ರಾಕ್ಟೀಸ್ ಮಾಡ್ತೀರಾ? ಖಂಡಿತ. ನನ್ನ ಇಬ್ಬರು ಮಕ್ಕಳು ಕೂಡ, ನನ್ನ ಮಗಳು 3 years ಅಂತಾನೆ ಬಾಲ್ವಿಕಾಸಿಗೆ ಹೋಗ್ತಾ ಇದ್ದಾಳೆ, ಈಗ ಅವಳಿಗೆ 15 years. ಸೊ ಬಾಲ್ವಿಕಾಸ್ದು ಎಲ್ಲ ಲೆವೆಲ್ಸನ್ನು ಅವಳು ಮುಗಿಸಿದಾಳೆ. ಆ್ಯಂಡ್ ಮಗ ಕೂಡ ಬಾಲ್ವಿಕಾಸ್ ಹೋಗ್ತಾ ಇದ್ದಾನೆ, ಅವನಿವಾಗ 7 years. ಅವನು ಹಾಡ್ತಾನೆ, ರುದ್ರ ಎಲ್ಲ ಹೇಳ್ತಾರೆ. ಎಷ್ಟು ಏಜಿಗೆ? ಅವನಿಗೆ ಇವಾಗ 7 years. 7 years ಅಲ್ಲಿ ರುದ್ರ, ವೇದ ಪಠಣ ಎಲ್ಲವೂ ಮಾಡ್ತಾರೆ. ಎಸ್, ಗಣೇಶ ತರ್ವ ಎಲ್ಲ ಆಲ್ಮೋಸ್ಟ್ ಪುರುಷ ಸೂಕ್ತ ಇದೆಲ್ಲ ಬರುತ್ತೆ. ನೀವು ಖುದ್ದು ಕೂಡ ಭಜನೆ ಆಡ್ತೀರ? ಖಂಡಿತ ಭಜನೆ ಇದೆ, ಮನೆಯಲ್ಲಿ ವೇದ ಇದೆ. ಆ್ಯಂಡ್ ನಾವು ವೀಕ್ಲಿ ಒನ್ಸ್ ಮನೆ ಭಜನ್ ಅಂತೂ ಇದ್ದೇ ಇದೆ ಮನೆಯಲ್ಲಿ. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಮೆಡಿಟೇಷನ್ ಇದೆ. ಸೊ ಇದೆಲ್ಲದು ಇದೆ. ನಾನು ಈ ಸತ್ಯಸಾಯಿ ಬಾಬಾರವರ ಹಿಸ್ಟ್ರಿ ಚೆಕ್ ಮಾಡಿದಾಗ, ಅಂದರೆ ಅದು 9 ಕೋಡ್ ಆಫ್ ಕಂಡಕ್ಟ್ಸಲ್ಲಿ ಫ್ಯಾಮಿಲಿಯವರು ವಾರಕ್ಕೆ 1 ದಿವಸ ಆದರೂ ಕೂಡ ಒಟ್ಟಿಗೆ ನಾಮಸ್ಮರಣೆ ಮಾಡಬೇಕನ್ನೋ ಮಾತಿತ್ತು. ಅದು ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ. ಸೊ ತಾಯಿ ಅನ್ನೋರು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಮಕ್ಕಳು ಕೂಡ ಅದನ್ನು ಪ್ರಾಕ್ಟೀಸ್ ಮಾಡ್ತಾರೆ ಅನ್ನೋಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಯನ್ ಅವರು ನೀವು ಹೇಳಿದ್ದು. ಸೊ ಹಾಗಾಗಿ ನಿಮ್ಮ ಮಕ್ಕಳು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ. ಹೌದು. ಥ್ಯಾಂಕ್ ಯು. ಎಸ್ ನಯನ್ ಅವರೇ, ನಾವು ವಿ ಆರ್ ಇನ್ ದ ಲಾಸ್ಟ್ ಪಾರ್ಟ್ ಆಫ್ ದಿ ಪಾಡ್ಕಾಸ್ಟ್. ಯೂತ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ನೇರವಾಗಿ ಯೂತ್ ಬಾಯಿಂದನೇ ಕೇಳೋಣ. ಈ ಪ್ರಶ್ನೆ ಕೇಳಕ್ಕೆ ಬರ್ತಾ ಇದ್ದಾರೆ ಮಿಸ್ಟರ್ ಅರ್ನೋ ಸುಜನ್. Om Shri Sai Ram. Sai Ram. So, ma'am, as we come to the last part of the podcast, I have some youth-related questions for you. So, this is like one constant question that we keep for everyone who comes here. My first question is, ಈಗ ಸ್ಪಿರಿಚುವಾಲಿಟಿ ಮಾಡಬೇಕು ಅಂತ ಹೇಳ್ತೀರಾ, ಇದರಿಂದ ನಮಗೇನು ಲಾಭ? ವೈ ಶುಡ್ ದ ಯೂತ್ಸ್ ಫಾಲೋ ಸ್ಪಿರಿಚುವಾಲಿಟಿ ಆಸ್ ಸಚ್? ಈಗ ಯೂತ್ಸ್ ಮೈಂಡಲ್ಲಿ ಸ್ಪಿರಿಚುವಾಲಿಟಿ ಅಂತ ಹೇಳಿದ ಕೂಡಲೇ ಫಸ್ಟ್ ಬರೋದು ತಾಳ ಹಾಕ್ಕೊಂಡು ಭಜನೆ ಮಾಡಬೇಕು, ಅಥವಾ ಯಾವುದೋ ಸತ್ಸಂಗಗಳನ್ನು ಕೇಳಬೇಕು, ಅಥವಾ ಹರಿಕಥೆಗಳನ್ನು ಕೇಳಬೇಕು, ಇಲ್ಲ ಕೂತ್ಕೊಂಡು ಗಂಟೆಗಟ್ಟಲೆ ಮೆಡಿಟೇಷನ್ಸ್ ಮಾಡಬೇಕು. ಸೊ ಇದೆಲ್ಲ ನಮಗೆ ಆಗದೆ ಇರೋ ಕೆಲಸ, ಇದೆಲ್ಲ ಆಗೋಕ್ಕೆ ಆಗಲ್ಲ ಅಂತ ಹೇಳಿ ಬರುತ್ತೆ. ಬಟ್ ಸ್ಪಿರಿಚುವಲ್ಲಿ ಇನ್ನೂ ಒಂದು ವೇ ಇದೆ, ದಟ್ ಈಸ್ ಸೇವೆಯಲ್ಲಿ ಕೂಡ ನೀವು ಸ್ಪಿರಿಚುಯಾಲಿಟಿನ ನೋಡಬಹುದು. ಅದು ಕೂಡ ಇದೆ. ಸೇವಾ ಆ್ಯಕ್ಟಿವಿಟೀಸ್, ಬೇಕಾದಷ್ಟು ಸೇವಾ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ. ಸೇವೆ ಅಂದರೆ ವಾಟ್ ಎಕ್ಸಾಕ್ಟ್ಲಿ ಸೇವಾ ಹೇಳಿದ ಕೂಡಲೇ ಕೂಡ ಅಷ್ಟೇ, ಅಯ್ಯೋ ಸೇವೆ ಎಲ್ಲ ಮಾಡೋಕ್ಕೆ ಒನ್ ಥಿಂಗ್ ಇಸ್, ನನಗೆ ಟೈಮ್ ಇಲ್ಲ ಸೇವೆ ಮಾಡೋಕ್ಕೆ, ನನಗೆ ಅದಕ್ಕೆ ಸ್ಪೆಂಡ್ ಮಾಡಬೇಕಾಗುತ್ತೆ, ಸೊ ನನಗೆ ಅರ್ನಿಂಗ್ಸ್ ಇಲ್ಲ, ನಾನು ಎಲ್ಲಿಂದ ಮಾಡಲಿ ಅದನ್ನೆಲ್ಲ ಅಂತ ಹೇಳಿ ಅನಿಸುತ್ತೆ. ಸೊ ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಸೇವೆಯಲ್ಲಿ ಸುಮಾರು ವೇಸ್ ಕೂಡ ಇದೆ. ನಾರಾಯಣ್ ಸೇವೆ ಮೀನ್ಸ್ ನೀಡಿ ಪೀಪಲ್ಲಿಗೆ ಏನಾದರೂ ಒಂದು ಸ್ವಲ್ಪ ನೀವು ಊಟ ಮಾಡುವಂಥದ್ರಲ್ಲಿ ನಿಮ್ಮ ಹತ್ರ ಬೇಕಾದಷ್ಟು ಇರಬೇಕು ಅಂತ ಇಲ್ಲ, ಥೌಸಂಡ್ಸ್ ಗಟ್ಟಲೆ ಇರಬೇಕು ಅಂತಲೂ ಇಲ್ಲ. ನೀವು ದಿನ ಊಟ ಮಾಡ್ತೀರಾ, ಆ ಊಟದಲ್ಲಿ ಒಂದು ಹಿಡಿ ಅಕ್ಕಿ ಆದ್ರೂ, ಅಂದರೆ ಒಂದು ಮುಷ್ಟಿ ಊಟನ ಮಾನವ ಸೇವೆಯೇ ಮಾಧವ ಸೇವೆ ಅಂತ ಹೇಳಿ ಇದೆ. ಸೊ ಹಾಗೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ಇದನ್ನು ನೀವು ನಿಮ್ಮ ಊಟದಲ್ಲಿ ನೀವು ಕೊಟ್ಟು ಕೂಡ ಆ ಸೇವೆ ನಿಸ್ವಾರ್ಥವಾಗಿ ಏನು ಸೇವೆ ಮಾಡ್ತೀರಾ ಅದು ಕೂಡ ಸೇವಾ ಆ್ಯಕ್ಟಿವಿಟಿ. ಹಾಸ್ಪಿಟಲ್ ಸೇವೆಗಳಿದೆ, ಅಲ್ಲಿ ತುಂಬ ಪೇಷಂಟ್ಸ್, ಅವರಿಗೆ ನೀವು ಸೇವೆಗಳನ್ನು ಮಾಡಿದಾಗ ಕೂಡ ದಟ್ ಈಸ್ ಆಲ್ಸೋ ಸೇವಾ ಆ್ಯಕ್ಟಿವಿಟಿ. ಇದರಿಂದ ಕೂಡ ಸ್ಪಿರಿಚುವಲ್ ಇದನ್ನು ನಾವು ಮಾಡಬಹುದು. ಓಕೆ, ಸೊ ಈಗ ಸೇವೆ ಮಾಡ್ಬೋದು ಸ್ಪಿರಿಚುವಲ್ ವೇಯಲ್ಲಿ, ಅಟ್ ದ ಸೇಮ್ ಟೈಮ್ ವಿ ಕ್ಯಾನ್ ಡೂ ಅದರ್ ಥಿಂಗ್ಸ್ ಅಂತ ಹೇಳಿದ್ರಿ. ಬಟ್ ಇದರಿಂದ ನಮಗೆ ಆ್ಯಸ್ ಸಚ್ ಏನು ಸಿಗುತ್ತೆ? ಬಿಕಾಸ್ ಮೋಸ್ಟ್ ಆಫ್ ದಿ ಯೂತ್ಸ್ ನವ ಡೇಸ್, ಇನ್ಕ್ಲೂಡಿಂಗ್ ಮೀ, ಐ ಆಮ್ ಟೆಲಿಂಗ್ ಯು, ವಿ ಆರ್ ನಾರ್ಮಲಿ ಇನ್ಕ್ಲೈನ್ ಟುವರ್ಡ್ಸ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಎಂಜಾಯ್ಮೆಂಟ್. ಇದರಿಂದ ನಮಗೇನು ಎಂಜಾಯ್ಮೆಂಟ್ ಸಿಗುತ್ತೆ ಆಸ್ ಸಚ್, ಆರ್ ಹ್ಯಾಪಿನೆಸ್ ಆಸ್ ಸಚ್?
ಹಿಂಗದೆ ಅಲ್ಲಿ ಏನು ನೀವು ಹೊರಗಡೆ ಹೋದಾಗ ಅದರಲ್ಲಿ ನಿಮಗೆ ಕ್ಷಣಿಕ ಹ್ಯಾಪಿನೆಸ್ ಅಂದರೆ ಪರ್ಮನೆಂಟ್ ಹ್ಯಾಪಿನೆಸ್ ಅಲ್ಲ ಅದು. Very ಸೊ temporary. ಟೆಂಪ್ರರಿ, ಜಸ್ಟ್ ಒಂದು ಟೈಮಿಗೆ ಅಷ್ಟೇ ನಿಮಗೆ ಅನಿಸೋದು. ಬಟ್ ಇಲ್ಲಿ ಈ ಸೇವಾ ಆ್ಯಕ್ಟಿವಿಟಿ ಏನು ನೀವು ಮಾಡಿರ್ತೀರ ಅದರಲ್ಲಿ ನಿಮಗೆ ಸಿಕ್ಕುವಂಥದ್ದು ಇಸ್ ಪರ್ಮನೆಂಟ್ ಹ್ಯಾಪಿನೆಸ್. ಸೊ ಇದು ನಿಮಗೆ ಕ್ಷಣಿಕ ಹ್ಯಾಪಿನೆಸ್ ಅಲ್ಲ, ಟೆಂಪ್ರರಿ ಅಲ್ಲ, ಇದು ಪರ್ಮನೆಂಟ್ ಹ್ಯಾಪಿನೆಸ್. ಆ್ಯಂಡ್ ನೀವು ಈ ಸ್ವೀಟ್ಸ್, ಈ ಥರದ್ದು ಸಕ್ಕರೆ ಇದೆಲ್ಲದು ಕೂಡ ಜಸ್ಟ್ ನೋಡಿದ ಕೂಡಲೇ ನಿಮ್ಗೆ ಅದರದ್ದು ಸ್ವೀಟ್ನೆಸ್ ಎಷ್ಟಿದೆ ಅಂತ ಹೇಳಿ ಗೊತ್ತಾಗಲ್ಲ. ಅಥವಾ ಜಾಮೂನ್ ನೋಡಿದ ಕೂಡಲೇ ಇದೇನೋ ಒಂದೇ ಅಂಥದ್ದು ಉಂಡೆ ಮಾಡಿಟ್ಟಿದ್ದಾರೆ ಅಂತ ಅನಿಸುತ್ತೆ, ಬಟ್ ಟೇಸ್ಟ್ ಮಾಡಿದಾಗ ಹೇಗಿರುತ್ತೆ? ಸೊ ಅದರ ಟೇಸ್ಟ್ ಸವಿದವನಿಗೆ ಗೊತ್ತು ಸಕ್ಕರೆಯ ರುಚಿ ಅಂತ ಹೇಳ್ತಾರಲ್ಲ. ಸೊ ಹಾಗೆಯೇ ಈ ಸೇವಾ ಆ್ಯಕ್ಟಿವಿಟಿಯಲ್ಲಿ ಬಂದಾಗಲೇ ನಿಮಗೆ ಗೊತ್ತಾಗೋದು ಅದರದ್ದು ಟೇಸ್ಟ್ ಹೇಗೆ ಇದೆ ಅಂತ ಹೇಳಿ. ದಿಸ್ ಈಸ್ ಪರ್ಮನೆಂಟ್ ಹ್ಯಾಪಿನೆಸ್. Okay. So, ma'am, one thing which I understood is that we all are often searching for temporary happiness, but here is a place where we can get permanent happiness, or in other words, Paramananda. And it is only when we taste that sweetness that we do really know how sweet it is. So I think this can be the takeaway message for this podcast. And I'm sure from this podcast, if not everything, something inspired people today. Thank you. Jai Sai. Om Shri Sai Ram. ಸಾಯಿರಾಮ್, ಎಲ್ರಿಗೂ ಸಪ್ರೇಮ ಪ್ರಣಾಮಗಳು. ಸತ್ಯಂ ಇನ್ಸ್ಪೈರ್ಸ್, Where experience meets divinity. ಎಸ್, ಸತ್ಯಂ ಇನ್ಸ್ಪೈರ್ಸ್ನ 2ನೇ ಎಪಿಸೋಡನ್ನು ನೀವು ನೋಡ್ತಾ ಇದ್ದೀರ. ಈ ಎಪಿಸೋಡಲ್ಲಿ ನಾವು ಪದ್ಮಶ್ರೀ, ಪದ್ಮಭೂಷಣ ಅವಾರ್ಡ್ ತೊಗೊಳ್ಬೇಕಂತೆಲ್ಲ ಕರೀಲಿಕ್ಕೆ, ಆದರೆ ಅವರಲ್ಲೊಂದು ಒಳ್ಳೆತನ ಇರಬೇಕು. ಸಾಮಾನ್ಯವಾಗಿ ಹೇಳ್ತಾರೆ ಜೀವನದಲ್ಲಿ ಅಟ್ಲೀಸ್ಟ್ 4 ಜನರಿಗಾರು ಒಳ್ಳೆ ಕೆಲಸ ಮಾಡಿ ಅಂತ. ಯಾಕಂತಂದರೆ ನಾವು ಸತ್ತ ಮೇಲೆ 4 ಜನ ಬೇಕೇ ಬೇಕು. ಆದರೆ ಜೀವನದಲ್ಲಿ ನಾನು ಹೇಳ್ತಾ ಇದ್ದೀನಿ, ಜೀವನದಲ್ಲಿ ಒಬ್ರಿಗಾದರೂ ಇನ್ಸ್ಪೈರ್ ಆಗಿ ಬದುಕಿ ಅಂತ. ನೀವು ಒಬ್ಬರಿಗೆ ನಿಮ್ಮ ಜೀವನ ಶೈಲಿ, ನಿಮ್ಮಲ್ಲಿರುವ ಒಳ್ಳೆತನ ಅದು ಬೇರೆಯವ್ರಿಗೆ ಇನ್ಸ್ಪೈರ್ ಆಗಿದೆ ಅಂದರೆ ಖಂಡಿತ ನಾವು ನಿಮ್ಮನ್ನು ಹುಡ್ಕೊಂಡು ಬಂದು ಇಂಟರ್ವ್ಯೂ ಮಾಡ್ತೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಮಹಿಳೆ ಸಾಧಕಿಯೊಂದಿಗೆ ಅವರ ಆ ಒಳ್ಳೆಯತನವನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಬರ್ತಾ ಇದ್ದೀವಿ. ಜೈ ಸಾಯಿರಾಮ್. Jai Sai Ram. Action. ಶಿವಕುಮಾರ್ ಅವರೇ, ಈ ನಯನ ಶಿವಕುಮಾರ್, ದ ಕಂಪ್ಲೀಟ್ ನಿಮ್ಮ ಸ್ಟೋರಿ ಕೇಳಿದಾಗ ಫಾರ್ ಎವ್ರಿ ಒನ್ ಇಟ್ಸ್ ಎ ಲಾಜಿಕ್, ಬಟ್ ಫಾರ್ ಯು ಇಟ್ಸ್ ಎ ಲಾಜಿಕ್. ಅಗೇನ್ ಸೇಮ್ ಸೆಂಟೆನ್ಸ್. ಓಕೆ